ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮಕ್ಕಳು ಮತ್ತು ದೊಡ್ಡವರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮಿಂಗ್ಗೆ ಆ ವ್ಯಸನಕ್ಕೆ ಒಳಗಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕೆಲವು ಸುದ್ದಿಗಳಂತೂ ನಮ್ಮ ಮನಸ್ಸನ್ನ ನಡಗಿಸ್ತದೆ. ಮಕ್ಕಳು ಅಂತಂದ್ರೆ ನಮ್ಮ ಮಕ್ಕಳೇ, ಯಾರ ಮಕ್ಕಳಾದ್ರೂ ಆನ್ಲೈನ್ ಗೇಮಿಂಗ್ಗೆ ಅಡಿಕ್ಟ್ ಆಗಿ ತಮ್ಮ ಜೀವನವನ್ನೇ ಕಳೆದುಕೊಳ್ತಿರುವ ಘಟನೆಗಳು ನಮ್ಮ ಸುತ್ತಲೂ ನಡೀತಾ ಇದೆ ಮತ್ತು ಇದು ನಮ್ಮ ಕಣ್ಣನ್ನು ತೆರೆಸಬೇಕಾಗಿದೆ. ಇದು ಮಕ್ಕಳು ಜಾಸ್ತಿ ಆಡ್ತಾರೆ ಅನ್ನೋ ಸಮಸ್ಯೆ ಅಲ್ಲ. ಇದು ಮಕ್ಕಳ ಮನಸ್ಸು, ಅವರ ಐಡೆಂಟಿಟಿ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿರುವಂತಹ ಗಂಭೀರವಾದ ವಿಷಯ. ಮಕ್ಕಳು ಯಾತಕ್ಕೆ ಆನ್ಲೈನ್ ಗೇಮಿಂಗ್ಗೆ ಅಷ್ಟು ಆಕರ್ಷಿತರಾಗುತ್ತಿದ್ದಾರೆ? ಮಕ್ಕಳ ಮೆದುಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿ ಇರ್ತದೆ. ಆನ್ಲೈನ್ ಗೇಮ್ಗಳು ಅವರಿಗೆ ಅದೊಂಥರ ಕ್ಷಣಿಕ ಸಂತೋಷ, ಒಂಥರ ಜಯದ ಭ್ರಮೆ, ನಾನು ಒಂಥರ ಶಕ್ತಿಶಾಲಿ ಅನ್ನೋ ಅನುಭವನ ಕೊಡ್ತದೆ. ಆದರೆ ನಿಜ ಜೀವನದಲ್ಲಿ ಏನಾಗುತ್ತೆ, ನಿರಂತರ ಪರಿಶ್ರಮದಿಂದ ಯಶಸ್ಸು ಅದು ನಿಧಾನವಾಗಿ ಬರ್ತದೆ. ಸೋಲು ಸಹಿಸ್ಕೊಬೇಕು, ತಾಳ್ಮೆ ಇರಬೇಕು. ಆದರೆ ಇವೆಲ್ಲ ಗೇಮ್ನಲ್ಲಿ ಇರೋದಿಲ್ಲ. ಅದಕ್ಕೆ ಅವರಿಗೆ ರಿಯಾಲಿಟಿ ಬೋರ್ ಆಗುತ್ತೆ, ಗೇಮ್ ರೋಚಕವಾಗಿರುತ್ತೆ. ಮುಖ್ಯವಾಗಿ ಮಕ್ಕಳ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಹಿರಿಯರಿಗೆ ಮತ್ತು ಪೋಷಕರಿಗೆ ಗೊತ್ತಿರಬೇಕು. ನಾವು ದಿನಕ್ಕೆ ಎಷ್ಟು ಸಮಯ ಮಕ್ಕಳ ಜೊತೆಗೆ ಗಮನ ಕೊಟ್ಟು ಮಾತಾಡ್ತೀವಿ? ಮಾರ್ಕ್ಸು, ಓದೋದು, ಶಿಸ್ತು ಇವಷ್ಟೇ ಅಲ್ಲ ಮಾತು. ನಾವು ಕ್ವಾಲಿಟಿ ಟೈಮ್ ಕೊಡಬೇಕು. ಕ್ವಾಲಿಟಿ ಟೈಮ್ ಅಂತಂದ್ರೆ ನಾವು ಕೊಡುವಂತಹ ಸಮಯವು ಮಕ್ಕಳಿಗೆ ಸಮಾಧಾನ, ಸಂತೋಷ, ಸಾಂತ್ವನ ಇವೆಲ್ಲವೂ ಆಗಿರುವಂತಹ ಸಮಯವೇ ಗುಣಮಟ್ಟದ ಸಮಯ ಅಥವಾ ಕ್ವಾಲಿಟಿ ಟೈಮ್ ಆಗಿರಬೇಕು. ಈ ಮೂರೂ ಇಲ್ಲದೆ ಇರೋವಂಥದ್ದು, ಸಂತೋಷ ಇಲ್ಲದೆ ಇರೋಂಥದ್ದು, ಸಮಾಧಾನ ಇಲ್ಲದೆ ಇರೋಂಥದ್ದು, ಯಾವುದೇ ಒಂದು ಖಂಡನೆ, ನಿಂದನೆ ಇಂಥದ್ದೆಲ್ಲ ಇತ್ತು ಅಂತಂದ್ರೆ ಅದು ನಾಟ್ ಎ ಕ್ವಾಲಿಟಿ ಟೈಮ್. ಮಕ್ಕಳ ಜೊತೆ ಮಾತಾಡಬೇಕು. ನಿನ್ನ ದಿನ ಹೇಗಿತ್ತು, ನಿನ್ನ ಮನಸ್ಸು ಹೇಗಿದೆ, ನಿನಗೇನು ಅನ್ನಿಸ್ತಾ ಇದೆ, ಅವರು ನಮ್ಮಿಂದ ಸಮಾಧಾನದ ಮಾತುಗಳನ್ನ ಕೇಳಿಸ್ಕೊಳ್ಬೇಕು, ಸಂತೋಷದ ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ನಮ್ಮಲ್ಲಿ ಸಂತೋಷದ ಮಾತುಗಳು ಸಿಗಲಿಲ್ಲ ಅಂತಂದ್ರೆ ಅವರು ಆ ಸಂತೋಷವನ್ನ ಆನ್ಲೈನ್ ಗೇಮ್ನಲ್ಲಿ ಪಡ್ಕೊಳ್ತಾರೆ. ಈ ಮೊಬೈಲ್ ಒಂದು ಶಾಂತಿ ಸಾಧನ ಅಲ್ಲ. ಒಂದು ಗೇಮ್ ಅನ್ನೋದು ಬೇಬಿ ಸಿಟ್ಟರ್ ಅಲ್ಲ. ಮಗುವಿಗೆ ಸಮಯ ಕೊಡದೆ, ನಾವು ನಮ್ಮ ಸಮಯವನ್ನು ಮಗುವಿಗೆ ಕೊಡದೆ ಸ್ಕ್ರೀನ್ ಕೊಟ್ರೆ ನಮ್ಮ ಜವಾಬ್ದಾರಿಯನ್ನು ಒಂದು ಯಂತ್ರಕ್ಕೆ ಒಪ್ಪಿಸ್ತಾ ಇದ್ದೀವಿ ಅಂತ ಆಗುತ್ತೆ. ಅದರ ಬದುಕು ಕೂಡ ಯಾಂತ್ರಿಕವಾಗ್ತದೆ. ಸಂಬಂಧ ಎಲ್ಲವೂ ಕೂಡ ಅದು ಯಾಂತ್ರಿಕವಾಗ್ತಾ ಹೋಗ್ತದೆ, ಗೇಮ್ನೊಳಗಡೆ ಕಳೆದೋಗತ್ತೆ. ಗೇಮಿಂಗ್ ಪರಿಣಾಮಗಳನ್ನ ನಾವು ಲಘುವಾಗಿ ನೋಡಲು ಸಾಧ್ಯವಿಲ್ಲ. ಆನ್ಲೈನ್ ಗೇಮಿಂಗ್ ಒಂದು ಅಡಿಕ್ಷನ್. ಮಕ್ಕಳ ಗಮನ ಶಕ್ತಿ ಕಡಿಮೆ ಮಾಡ್ತದೆ, ಕೋಪ, ಆತಂಕ ಹೆಚ್ಚಿಸುತ್ತದೆ, ಅವರ ನಿದ್ರೆ ಹಾಳು ಮಾಡ್ತದೆ. ಮೆದುಳಿನಲ್ಲಿ ನಿರ್ಧಾರದ ಶಕ್ತಿಗಳನ್ನ, ಅಂದ್ರೆ ಏನಾದ್ರು ಜಡ್ಜ್ಮೆಂಟ್ ತಗೊಳ್ಬೇಕು, ಒಂದು ಚೂಸ್ ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಆ ಶಕ್ತಿಯನ್ನ ಅದು ಕಳ್ಕೊಳ್ಳೋ ಹಾಗಾಗತ್ತೆ. ಮತ್ತೆ ಇನ್ನು ಎಮೋಷನಲ್ ಬ್ಯಾಕ್ಗ್ರೌಂಡಿಂದ ನೋಡೋದಾಗಿತ್ತು ಅಂತಂದ್ರೆ ಮಗು ಒಂಟಿ ಆಗ್ತಾ ಹೋಗ್ತದೆ, ನಿಜವಾದ ಮಾನುಷ ಸಂಬಂಧಗಳಿಂದ ದೂರವಾಗ್ತಾ ಹೋಗುತ್ತೆ ಮತ್ತು ಎಂಪತಿ, ಸಹಾನುಭೂತಿ ಇವೆಲ್ಲವನ್ನ ಕಳೆದುಕೊಳ್ತಾ ಹೋಗ್ತದೆ. ಇನ್ನು ಆತ್ಮವಿಶ್ವಾಸ ಕುಗ್ಗತ್ತೆ, ಇನ್ನು ಓದೋದು ಕಡಿಮೆ ಆಗ್ತದೆ. ಇಟ್ ಈಸ್ ಎ ಸ್ಲೋ ಪಾಯ್ಸನ್. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅನ್ನುವುದು ರೂಢಿ ಆಗ್ತಾ ಹೋಗುತ್ತೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಲ್ಲ ನಮ್ಮ ಜೀವನದಲ್ಲಿ. ಶಿಕ್ಷಣ ಅಂತನ್ನುವುದು, ಸಂಬಂಧ ಅನ್ನುವುದು, ಸಂಬಂಧಗಳ ಬೆಳವಣಿಗೆ ಆಗುವುದು ಅದೆಲ್ಲವೂ ಕೂಡ ಪ್ರಕ್ರಿಯೆಯಲ್ಲಿ ಇರ್ತದೆ. ಇಟ್ಸ್ ಅ ಪ್ರಾಸೆಸ್. ಯಾವಾಗ ಪ್ರಕ್ರಿಯೆ ಅನ್ನುವುದಕ್ಕೆ ಮಗುವಿಗೆ ಅದರ ಅನುಭವ ಸಿಗೋದಿಲ್ವೋ ಅವಾಗ ಏನಾಗ್ತದೆ, ಅದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಆನ್ಲೈನ್ ಗೇಮಿಂಗ್ನಲ್ಲಿ ಅದು ಕಲಿತಾ ಹೋಗ್ತದೆ. ಯಾವುದೇ ಒಂದು ನೃತ್ಯವಾಗಲಿ, ಸಂಗೀತವಾಗಲಿ, ಕಲಿಕೆಯಾಗಲಿ ಅದೆಲ್ಲವೂ ಕೂಡ ನಿರಂತರವಾದ ಕಲಿಕೆಯ ಪ್ರಕ್ರಿಯೆಯ ಭಾಗವಾಗಿರ್ತದೆ. ಮಕ್ಕಳಿಗೆ ಈ ಪ್ರಕ್ರಿಯೆಯ ಅನುಭವ ಮತ್ತು ಪ್ರಕ್ರಿಯೆ ಅಂದ್ರೆ ಪ್ರಾಸೆಸ್ನ ರಿಸಲ್ಟ್, ಫ್ರೂಟ್ ಗೊತ್ತಾಗೋದಿಲ್ಲ. ಆನ್ಲೈನ್ನಲ್ಲಿ ಗೇಮ್ನಲ್ಲಿ ಏನಾಗುತ್ತೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಇವುಗಳಾಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್
ಅನೌಪಚಾರಿಕವಾಗಿ ಡಿಜಿಟಲ್ ಅವೇರ್ನೆಸ್ ಅನ್ನುವುದು ನಾವು ಬೆಳೆಸಬೇಕು ಮಕ್ಕಳಲ್ಲಿ. ಅದು ನಮ್ಮ ಜವಾಬ್ದಾರಿ, ಶಾಲೆಯ ಜವಾಬ್ದಾರಿ ಕೂಡ. ಹಾಗಂತ ಆನ್ಲೈನ್ ಗೇಮ್ಗೆ ಪರಿಹಾರ ಇಲ್ಲ ಅಂತಲ್ಲ, ಇದೆ. ಗೇಮ್ನ ಸಂಪೂರ್ಣ ನಿಷೇಧ ಮಾಡಬಾರ್ದು, ಮಿತಿಯನ್ನ ಕಲಿಸಬೇಕು, ಆಯ್ಕೆ ಮಾಡುವ ಶಕ್ತಿ ಕಲಿಸಬೇಕು, ಜೀವನದಲ್ಲಿ ಸಂತೋಷ ಇದೆ ಅನ್ನೋದನ್ನ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ತೋರಿಸ್ಬೇಕು. ನೀನು ಆಟಗಾರನಲ್ಲ, ನೀನು ನನ್ನ ಜೀವ, ನೀನು ನಮ್ಮ ಜೀವನ, ನಿನ್ನ ಜೀವನ ನಮ್ಮ ಜೊತೆ ಇದೆ ಅಂತ ಅನ್ನುವುದು ಬರೀ ಮಾತಲ್ಲ, ನಮ್ಮ ನಡೆಯಲ್ಲಿ, ನುಡಿಯಲ್ಲಿ, ಚಟುವಟಿಕೆಗಳಲ್ಲಿ, ನಮ್ಮ ಅಪ್ರೋಚ್ನಲ್ಲಿ ಮಕ್ಕಳಿಗೆ ಅದು ಗೊತ್ತಾಗಬೇಕು. ಮಕ್ಕಳು ಕೆಟ್ಟವರಲ್ಲ, ನೈತಿಕವಾಗಿ ಅವ್ರನ್ನ ನಾವು ಅಪರಾಧಿಗಳನ್ನಾಗಿ ನೋಡಬಾರ್ದು. ಅವರು ದಾರಿ ತಪ್ಪಿದ್ದಾರೆ ನಿಜ, ಆದರೆ ನಾವು ಅವರಿಗೆ ಕೈ ಹಿಡಿದ್ರೆ ಅವರು ವಾಪಸ್ ಬರ್ತಾರೆ. ಇದು ನಮ್ಮ ಜವಾಬ್ದಾರಿ. ಪರಸ್ಪರ ದೋಷಾರೋಪಣೆಗಳನ್ನ ಮಾಡ್ಕೊಳ್ಳುವ ಬದಲು ವಿಶ್ವಾಸ, ಆನಂದ, ಸಮಾಧಾನ, ಸಾಂತ್ವನಗಳನ್ನ ನಾವು ಹಂಚಿಕೊಳ್ಬೇಕು. ಶಾಲೆ, ಮನೆ ಮತ್ತು ಸ್ನೇಹಿತರು ಇವರೆಲ್ಲರ ಇದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಆನ್ಲೈನ್ ಗೇಮ್ ಇಟ್ ಈಸ್ ಅನ್ ಅಡಿಕ್ಟಿವ್, ವ್ಯಸನಕಾರಿ. ನಾವು ಆ ಮಕ್ಕಳಿಗೆ ಆ ಪ್ರಕ್ರಿಯೆಯ ಆನಂದವನ್ನ, ಅಂದರೆ ಪ್ರತಿಯೊಂದು ತನ್ನದೇ ಆದಂತಹ ನಿಧಾನಗತಿಯಲ್ಲಿ ರೂಪುಗೊಳ್ಳುವಂತಹ ಈ ಅನುಭವ ಎಷ್ಟರ ಮಟ್ಟಿಗೆ ಇರುತ್ತೆ. ಉದಾಹರಣೆಗೆ ಗಿಡಗಳನ್ನು ನೆಡುವುದು, ದಿನಕ್ಕೂ ಅದು ಮೊಳೆಯುವುದು, ಬೆಳೆಯುವುದು, ಎಲೆಗಳು ಬರುವುದು, ಹೂವಾಗುವುದು, ಹಣ್ಣಾಗುವುದು, ಈ ತರಹದೆಲ್ಲ ಚಟುವಟಿಕೆಗಳು ಮಕ್ಕಳಿಗೆ ಮಾಡಿಸ್ತಾ ಹೋಗಬೇಕು. ಮಕ್ಕಳು ಪ್ರಕ್ರಿಯೆಗಳ, ಅಂದರೆ ಪ್ರಾಸೆಸ್ನ ಅನುಭವದ ಫಲವನ್ನು ಅನುಭವಿಸೋದು ಮತ್ತು ಗುರುತಿಸೋದು, ಇದನ್ನು ಮಾಡ್ತಾ ಹೋಯ್ತು ಅಂತಂದರೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಕ್ರಿಯೆ ಪ್ರತಿಕ್ರಿಯೆ ಇರುವಂತಹ ಆನ್ಲೈನ್ ಗೇಮಿನಿಂದ ಹೊರಗಡೆಗೆ ತರಲಿಕ್ಕೆ ಒಂದು ಹಂತಕ್ಕೆ ಸಾಧ್ಯ ಆಗ್ತದೆ. ಪ್ರಯತ್ನ ಪಡೋಣ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಿಕಿಗಳು ತೆಗೆದಿರ್ತವೆ.